ಹೇ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನನ್ನ ಪ್ರೀತಿಯ ಕರ್ನಾಟಕ ಜನತೆ ಶುಭ ಮುಂಜಾನೆ. ಇವತ್ತಿನ ಲಾಗ್ದ ವಿಶೇಷತೆ ಏನಪ್ಪ ಅಂತಂದ್ರೆ, ನಾನು ಇವತ್ತು ಒಬ್ಬ ಡಿಫ್ರೆಂಟ್ ಪರ್ಸನ್ ನಾನು ಮೀಟ್ ಮಾಡೋಕ್ಕೆ ಬಂದಿದ್ದೀನಿ. ಅಂತಂದರೆ ಅವರು ಸ್ಟಾರ್ಟಪ್ ಮಾಡಿದ್ದಾರೆ. ಯಾವ ಥರ ಸ್ಟಾರ್ಟಪ್ ಅನ್ನೋದನ್ನು ನಾನು ನಿಮ್ಗೆ ಬರೋದ ಮುಂದಿನ ಕೆಲವು ನಿಮಿಷಗಳಲ್ಲಿ ನಾನು ಅದ್ರ ಬಗ್ಗೆ ಇನ್ ಡೀಟೇಲಾಗಿ ನಾನು ವಿವರಣೆ ಕೊಡ್ತಾ ಹೋಗ್ತೀನಿ. ಅವ್ರನ್ನ ಮಾತಾಡ್ತೀನಿ. ಇವಾಗ ಅವ್ರ ಹೆಸರು ಬಂದುಬಿಟ್ಟು ಸವಿತಾ ಮಾಸಲ್ವಾಡ್ ಅಂತ. ಅವರು ಹಳ್ಯಾಳದಲ್ಲಿರೋದು ಜೂಟ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ. ಅವರು ಸ್ಟಾರ್ಟಪ್ ಮಾಡಿಬಿಟ್ಟು ಇವಾಗ 4 months ಆಯಿತು. ಅವ್ರ ಸ್ಟಾರ್ಟಪ್ ಜರ್ನಿ ಯಾವ ಥರ ಇದೆ ಅನ್ನೋದನ್ನು ಇವತ್ತಿನ ಲಾಗ್ನ ನಾನು ನಿಮಗೆ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ. ಈ ಲಾಗ್ ತುಂಬ ಜನಕ್ಕೆ ಅನುಕೂಲ ಆಗ್ತೈತೆ ಅಂದ್ಕೊಂಡಿದ್ದೀನಿ. ಯಾಕಂದರೆ ಯಾರಾದರೂ ಹೊಸ ಸ್ಟಾರ್ಟಪ್ ಮಾಡ್ಬೇಕು ಅಂದ್ಕೊಂಡಿದ್ರೆ, ಹೊಸದೇನೋ ಕೆಲಸ ಮಾಡ್ಬೇಕು ಅಂದ್ಕೊಂಡಿದ್ರೆ, ಏನೊಂದು ಹೊಸ ಹೊಸ ಆಲೋಚನೆಗಳಿದ್ದಾಗ ಈ ವಿಡಿಯೋ ನಿಮಗೆ ಇಷ್ಟ ಆಗ್ತೈತಿ ಅಂದ್ಕೊಂಡಿದ್ದೀನಿ. ಹಾಗಿದ್ರೆ ಈ ಸಮಯನ ವ್ಯರ್ಥ ಮಾಡೋದು ಬೇಡ, ಇವಾಗ ಸ್ಟಾರ್ಟ್ ಮಾಡೋಣ. ಮೇಡಮ್ ಜೊತೆ ಮಾತಾಡೋಣ ಇವಾಗ. ಮೇಡಮ್ ನಮಸ್ತೆ. ಮೊದಲನೇದಾಗಿ ಈ ಕಾರ್ಯಕ್ರಮವನ್ನು ನಡೆಸುವುದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು. ಮಂಜುನಾಥ್, ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ನನ್ನ ಹೆಸರು ಸವಿತಾ ಮಾಸಲ್ವಾಡ್. ನಾನು ಹುಟ್ಟಿದ್ದೂರು ಹಾವೇರಿ ಡಿಸ್ಟಿಕ್ ಸವಣೂರು ತಾಲೂಕು ಜಲ್ಲಾಪುರದಲ್ಲಿ. ನಾನು ನನ್ನ ಎಜುಕೇಶನ್ ಬಂದ್ಬಿಟ್ಟು 1 to 10th ಜಲ್ಲಾಪುರದಲ್ಲೇ ಆಗಿದೆ. PUC ಮತ್ತು BSc B.Ed ಕೂಡ ನಾನು ಹಾವೇರಿಯಲ್ಲಿ ಮುಗಿಸಿದ್ದೀನಿ. ನೆಕ್ಸ್ಟ್ MSc ಧಾರವಾಡದಲ್ಲಿ ಆಯಿತು. ಡಿಫಾರ್ಮ್ ಕೂಡ ಮಾಡಿದ್ದೇನೆ ಹಾವೇರಿಯಲ್ಲಿ TME ಕಾಲೇಜಲ್ಲಿ ಡಿಫಾರ್ಮ್ ಕೂಡ ಮಾಡಿದ್ದೇನೆ. ನಾನು ಎಜುಕೇಶನ್ ಮುಗಿದಾದ್ಮೇಲೆ 3 years JP ರೋಟರಿ ಸ್ಕೂಲಲ್ಲಿ ಆಸ್ ಎ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ನಾನು ವರ್ಕ್ ಮಾಡಿದ್ದೀನಿ. ನನ್ನ ಕುಟುಂಬದ ಹಿನ್ನೆಲೆ ಹೇಳಬೇಕಂದ್ರೆ, ನಮ್ಮ ತಂದೆಯವರು ಗೌರ್ಮೆಂಟ್ ಎಂಪ್ಲಾಯಿ, ನಮ್ಮ ತಾಯಿಯು ಹೌಸ್ ವೈಫು. ನನ್ನ ಎಜುಕೇಷನ್ ಮುಗಿದಾದ್ಮೇಲೆ ನಮ್ಮ ತಂದೆಯವರು ನನಗೆ ಶಿಗ್ಗಾಂವ್ ಹೊಸೂರು ಅರುಣ್ ಅವರಿಗೆ ನಾನು ಮದುವೆ ಮಾಡಿಕೊಡ್ತಾರೆ. ನಮ್ಮ ಹಸ್ಬೆಂಡ್ ಕೂಡ ಬೆಂಗಳೂರಲ್ಲಿ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ರು. ನಾವು ಮದುವೆ ಆದಮೇಲೆ ಬೆಂಗಳೂರಲ್ಲೇ ಶಿಫ್ಟ್ ಆದ್ವಿ. ಬೆಂಗಳೂರಲ್ಲಿ 2 years ನಾ ಏನು ಮಾಡಿದೆ, ಆಸ್ ಎ ಮ್ಯಾಥಮೆಟಿಕ್ಸ್ ಟೀಚರ್ ಆಗಿ ಮೈಮಪ್ಪ ಎಜುಕೇಷನ್ ಸೊಸೈಟಿಯಲ್ಲಿ ವರ್ಕ್ ಮಾಡಿದೆ. ನಮ್ಮ ಬೆಂಗಳೂರು ಲೈಫು ತುಂಬ ಕಂಫರ್ಟಬಲ್ ಇತ್ತು, ಚೆನ್ನಾಗೇ ಇತ್ತು. ಆದರೆ ನಮ್ಮಿಬ್ಬರಲ್ಲಿ ಒಂದು ಹೊಸ ಆಲೋಚನೆ ಇತ್ತು, ಏನಾದರೂ ಒಂದು ಹೊಸ ಉದ್ಯೋಗ ಮಾಡಬೇಕು ಅಂತ ಬೆಂಗಳೂರಿಂದ ಹಳ್ಯಾಗ ಶಿಫ್ಟ್ ಆದ್ವಿ. ನಮ್ಮ ಹಸ್ಬೆಂಡು ತಮ್ಮ ಪ್ರೊಫೆಷನಲ್ ಕಂಟಿನ್ಯೂ ಮಾಡಿದ್ರು ಹಳ್ಯಾಳದಲ್ಲಿ. ನಾನು ಮನೆಯಲ್ಲೇ ಫ್ಯಾಮಿಲಿ ನೋಡ್ಕೊಳ್ತಾ ಇದ್ದೆ. ಫ್ಯಾಮಿಲಿ ನೋಡ್ಕೊಳ್ತಿರುವಾಗ, ಮನೆಯಲ್ಲಿರುವಾಗ ನಾನು ಸುಮ್ಮನೆ ಒಂದು ಮೊಬೈಲ್ ನೋಡುವಾಗ ಗ್ರೂಪ್ ಅಲ್ಲಿ ಒಂದು ಮೆಸೇಜ್ ಬಂತು. ಆ ಮೆಸೇಜ್ ನಿಂದ ನೋಡ್ಬಿಟ್ಟು ದೇಶಪಾಂಡೆ RCTಯಲ್ಲಿ 13 ದಿನಗಳ ಕಾಲ ಊಟ, ವಸತಿ ಮತ್ತು ನನಗೆ ಟ್ರೈನಿಂಗ್ನು ಇದೆ ಅಂತ ಹೇಳಿದ್ರು. ನಾನು ಅಲ್ಲಿ ಹೋಗ್ಬಿಟ್ಟು 13 ದಿನಗಳ ಕಾಲ ಒಂದು ಟ್ರೈನಿಂಗ್ ಅನ್ನು ತೆಗೆದುಕೊಂಡೆ. ಅಲ್ಲಿಂದ ನಾನು ಒಂದು ಬ್ಯಾಗ್ ಹೇಗೆ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕು ಅನ್ನೋದನ್ನ ಕಲಿತೆ. ಅಲ್ಲಿ 13 ದಿನಗಳ ಕಾಲ ಮುಗಿಸ್ಕೊಂಡ್ಬಿಟ್ಟು ನಾನೇನ್ ಮಾಡಿದೆ, ಬ್ಯಾಗ್ ರೆಡಿ ಮಾಡೋದು ಸ್ಟಾರ್ಟ್ಅಪ್ ಮಾಡಿದೆ. ಬ್ಯಾಗ್ ರೆಡಿ ಸ್ಟಾರ್ಟ್ಅಪ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, ಫಸ್ಟ್ ಏನ್ ಮಾಡಿದೆ, 2 ಮಷೀನ್ಗಳನ್ನ ತೆಗೆದುಕೊಂಡೆ. ಮಷೀನ್ ತೆಗೆದುಕೊಂಡ್ಬಿಟ್ಟು ನೆಕ್ಸ್ಟ್ ನಾನು ಜೂಟನ್ನ ಖರೀದಿನೂ ಮಾಡಿದೆ. ಮೇಡಮ್, ನೀವು ರೂಟ್ ಶೆಡ್ಗೆ ಹೋದಾಗ ಅಲ್ಲಿ ಪರಿಪೂರ್ಣವಾದ ಮಾಹಿತಿ ಸಿಗ್ತಾ ನಿಮಗೆ? ಹೌದು ಸರ್, ನಮಗೆ ಪರಿಪೂರ್ಣವಾದ ಮಾಹಿತಿ ಸಿಕ್ತು. ಮೇಡಮ್, ಟ್ರೈನಿಂಗ್ ಮುಗಿದಾದ್ಮೇಲೆ ನೀವು ಏನು ಮಾಡಬೇಕು ಅನ್ಕೊಂಡ್ರಿ? ಸರ್, ನನ್ನದೇ ಆದ ಒಂದು ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತ ಅನ್ಕೊಂಡೆ. ಮೇಡಮ್, ನೀವು ನಿಮ್ಮದೇ ಆದ ಒಂದು ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅನ್ಕೊಂಡ್ರಿ. ಅದಾದ್ಮೇಲೆ ಹಣದ ವ್ಯವಸ್ಥೆನ ಯಾವ ಥರ ಮಾಡ್ಕೊಂಡ್ರಿ? ಸರ್, ನನ್ನ ಕಡೆ ಸೇವಿಂಗ್ಸ್ ಹಣ ಇತ್ತು. ಆ ಸೇವಿಂಗ್ಸ್ ಹಣದಲ್ಲಿ 1 ಲಕ್ಷ ರೂಪಾಯಿದಲ್ಲಿ 3 ಮಷಿನ್ ತಗೊಂಡೆ. ಮತ್ತೆ ಬ್ಯಾಗಿಗೆ ಏನೇನು ಮಟೀರಿಯಲ್ ಬೇಕಲ್ಲ ಎಲ್ಲಾನು ಬೆಂಗಳೂರಿಗೆ ಹೋಗಿ ಖರೀದಿ ಮಾಡ್ಕೊಂಡು ಬಂದೆ. ಮೇಡಮ್, ನೀವು ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಕಂಪ್ನಿ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರಿ. ಸ್ಟಾರ್ಟ್ ಮಾಡೋದು ಆದಮೇಲೆ ನಿಮಗೆ ಮಷಿನ್ ಆಗಲಿ ಮಟೀರಿಯಲ್ ಆಗಲಿ ತೊಗೊಳಕ್ಕೆ ನೀವು ಯಾರಿಂದಾದರೂ ಸಹಾಯ ತೊಗೊಂಡ್ರಾ? ರೂಟ್ ಸೆಟ್ಟಲ್ಲಿ ನನಗೆ ಶಿಕ್ಷಕರೇ ಮಾರ್ಗದರ್ಶನ ಕೊಟ್ಟರು. ಯಾವ ಥರ ಅಂತಂದರೆ, ನಿಮ್ಗೆ ಯಾವ ಥರ ಮಷಿನ್ ಈ ಬ್ಯಾಗ್ ಹೊಲಿಕ್ಕೆ ಯೂಸ್ ಆಗುತ್ತೆ ಅಂತಂದು ಆ ಮಷಿನ್ ಯಾವ್ದು ತೊಗೋಬೇಕು ಅನ್ನೋದು ಅವರೇ ಹೇಳಿದರು. ನಾನು ಅದೇ ಥರದ ಇಂಡಸ್ಟ್ರಿಯಲ್ ಮಷಿನ್ನ ತೆಗೆದುಕೊಂಡೆ. ನೆಕ್ಸ್ಟ್ ಬ್ಯಾಗಿಗೆ ಯಾವ್ಯಾವ ಥರ ಮಟೀರಿಯಲ್ ಬೇಕು, ನಿಮಗೆ ಹ್ಯಾಂಡಲ್ಸ್ ಆಗಲಿ, ಜಿಪ್ ಆಗಲಿ, ರನ್ನರ್ ಆಗಲಿ, ವೆಲ್ಕ್ರೋ ಆಗಲಿ, ಬಟ್ಟೆ ಯಾವ ಥರ ತೊಗೋಬೇಕು, ಯಾವ ಥರ ಕ್ವಾಲಿಟಿ ತೊಗೋಬೇಕಂತ ಅವರೇ ಮಾರ್ಗದರ್ಶನ ಕೊಟ್ಟರು. ಅದೇ ರೀತಿ ನಾನು ಏನು ಮಾಡಿದೆ, ಈ ಮಟೀರಿಯಲ್ ಎಲ್ಲ ಖರೀದಿ ಮಾಡಿದೆ. ಮೇಡಮ್, ನೀವು ಜೂಟ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದಾಗ ನಿಮ್ಗೆ ಯಾವುದಾದ್ರೂ ಸಮಸ್ಯೆ ಅಂತ ಆಯಿತಾ? ಹೌದು ಸರ್, ಈ ಜೂಟ್ ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಈ ಜನರಿಗೆ ಮಾಹಿತಿ ಗೊತ್ತಿರಲಿಲ್ಲ ಸರ್. ಮಾರ್ಕೆಟಿಂಗ್ ಸಮಸ್ಯೆ ಆಯಿತು. ಈ ಎಲ್ಲ ಸಮಸ್ಯೆಗಳಿಗೆ ಬೆನ್ನೆಲುಬಾಗಿ ನಮ್ಮ ರೂಟ್ ಸೆಟ್ ಸಂಸ್ಥೆಯವರು ನಿಂತ್ಕೊಂಡ್ರು. ಇದಕ್ಕೆ ಒಂದು ಪರಿಹಾರವನ್ನ ಕಂಡುಕೊಂಡೆ. ಅಂದರೆ ನೀವೇನು ಹೇಳ್ತಾ ಇದ್ದೀರಿ ಅಂದರೆ, ಜೂಟ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿದಾಗ ಜನರಿಗೆ ಈ ನೀವು ಮ್ಯಾನುಫ್ಯಾಕ್ಚರಿಂಗ್ ಮಾಡದಿರೋದು ಅವ್ರಿಗೆ ಮಾಹಿತಿ ಇರಲಿಲ್ಲ. ಹೌದು ಸರ್. ಅದಕ್ಕೋಸ್ಕರ ನೀವೇನು ಮಾಡಿದಿರಿ ಅಂತಂತಂದರೆ, ನಿಮ್ಮ ಸಂಸ್ಥೆ ಮೊರೆ ಹೋದ್ರಿ. ಅದಾದ್ಮೇಲೆ ನಿಮ್ಮ ಸಂಸ್ಥೆಯಲ್ಲಿ ನಿಮ್ಮ ಟ್ರೈನಿಂಗ್ ಮಾಡಿದಂಥ ಮಾರ್ಗದರ್ಶಕರಾಗಿರ್ಬೋದು ಮತ್ತು ನಿಮ್ಮ ಸಂಸ್ಥೆ ಏನು ಟೀಮ್ ಇದೆ, ಮಾರ್ಕೆಟಿಂಗ್ ಟೀಮ್, ಅದಕ್ಕೆ ಅವ್ರು ನಿಮಗೆ ಬೆನ್ನೆಲುಬಾಗಿ ನಿಂತ ಈ ಸಮಸ್ಯೆಗೆ ಪರಿಹಾರವನ್ನು ಒದಗಿಸಿದ್ದಾರೆ ಅಂತ ಹೇಳ್ಬೋದು. ಮೇಡಮ್, ಇನ್ನೊಂದು ಕ್ವಶನ್ ಏನಪ್ಪ ಅಂತಂತಂದರೆ, ಇವಾಗ ನಾನು ಅದನ್ನು ಟ್ರೈನಿಂಗ್ ತೊಗೋಬೇಕಾ, ನಾನು ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕಾ, ಇವಾಗ ನಾನು ರೂಟ್ ಸೆಟ್ಟಿಗೆ ನಾನು ಹೋಗಿ ಅಡ್ಮಿಷನ್ ಮಾಡಿಸ್ಬೇಕಾ ಅಥವಾ ನಾನು ರಿಜಿಸ್ಟರ್ ಮಾಡ್ಬೇಕಂದ್ರೆ ಅದಕ್ಕೇನೋ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ಸ್ ಅಂತ ಏನಾದರೂ ಇದೆ? ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್ ಅಂದರೆ ಏಜ್ ಲಿಮಿಟ್ ಇದೆ ಸರ್.
18 to 45 ಇಯರ್ಸ್, 18 ರಿಂದ 45 ವರ್ಷ ಆಗಿರ್ಬೇಕು ಸರ್. 18 ರಿಂದ 45 ವರ್ಷದೊಳಗೆ ಇರಬೇಕು ಏಜ್ ಲಿಮಿಟ್. ಅವ್ರಿಗೆ ಇದಕ್ಕೇನು ಕ್ವಾಲಿಫಿಕೇಶನ್ ಬೇಕಾಗಿಲ್ಲ ಸರ್. ಮೇಡಮ್ ನೀವು ಮಷಿನ್ ಮೇಂಟೆನೆನ್ಸ್ ಅಂತಂದರೆ ಏನೇ ತೊಂದರೆ ಆದರೂ ಅದನ್ನ ಯಾವ ಥರ ನೋಡ್ಕೊಳ್ತೀರಿ? ಸರ್ ಮಷಿನ್ ಮೇಂಟೆನೆನ್ಸ್ ಅಂದರೆ ಅವ್ರ ಕಂಪ್ನಿಯವ್ರಿಗೆ ನಾನು 3 ವರ್ಷ ವಾರಂಟಿ ಕೊಟ್ಟಿದ್ದಾರೆ. ಆ 3 ವರ್ಷ ವಾರಂಟಿಗೆ ನಮ್ಮ ಮಷಿನ್ ಏನಾದರೂ ಆಯ್ತು ಅಂತಂದರೆ ನಾನು ಕಂಪ್ನಿಯವ್ರಿಗೆ ಕಾಲ್ ಮಾಡಿ ಹೇಳ್ತೇನೆ, ಅವರೇ ಬಂದು ಮಷಿನ್ ರೆಡಿ ಮಾಡಿ ಕೊಟ್ಟು ಹೋಗ್ತಾರೆ ಸರ್. 3 ವರ್ಷದವರೆಗೂ ಯಾವುದೇ ಕಾಸ್ಟ್ ಇರಂಗಿಲ್ಲ. ಇಲ್ಲ ಆಫ್ಟರ್ ಸರ್. 3 ಇಯರ್ಸ್ ಆದಮೇಲೆ ಮೇಂಟೆನೆನ್ಸ್ ಕಾಸ್ಟ್ ಹೌದು ಇರುತ್ತೆ. ಹೌದು ಸರ್. ಮೇಡಮ್ ಒಂದು ಮಷಿನ್ ಮೇಲೆ ಒಂದು ದಿನಕ್ಕೆ ಎಷ್ಟು ಬ್ಯಾಗ್ ರೆಡಿ ಆಗ್ತವೆ ಮೇಡಮ್? ಸರ್ ಅದು ಡಿಪೆಂಡ್ಸ್ ಅಪಾನ್ ಸೈಜ್ ಮೇಲೆ. 1 ಅವರಲ್ಲಿ ಒಂದು 5 to 10 ಬ್ಯಾಗ್ಸ್ ರೆಡಿ ಮಾಡ್ಬೋದು. ಅಂದರೆ ನೀವೇನು ಹೇಳ್ತಾ ಇದ್ದೀರಿ ಅಂತಂದರೆ 1 ಅವರಲ್ಲಿ ನೀವು 5 to 10 ಬ್ಯಾಗ್ಸ್ ರೆಡಿ ಮಾಡ್ಬೋದು. ಎಸ್ ಸರ್. ಅಂದರೆ ಅದು ಸಣ್ಣದೂ ಆಗಿರ್ಬೋದು ಇಲ್ಲ ದೊಡ್ಡದು. ದೊಡ್ಡದೂ ಆಗಿರ್ಬೋದು. ಹೌದು ಸರ್. ಅಂದರೆ ನಾವು ಎಷ್ಟು ಅವರ್ ವರ್ಕ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ Depends. ಆಗಿರುತ್ತೆ ಅಂತ ಹೇಳ್ತಾ ಇದ್ದೀವಿ. ಜೂಟ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿ 4 ಮಂತ್ಸ್ ಆಗಿದೆ. ಮೊದಲೇ ದಿನಕ್ಕೂ ಆಫ್ಟರ್ 4 ಮಂತ್ಸ್ಗೂ ನಿಮ್ಮ ಬಿಸ್ನೆಸ್ ಯಾವ ಥರ ಡೆವಲಪ್ಮೆಂಟ್ ಆಗ್ತಿದೆ? ಸರ್ ನಾವು ಸ್ಟಾರ್ಟ್ ಮಾಡಿದಾಗ 2 ಮಷಿನ್ ತಗೊಂಡೆ. ಹೆಂಗೆ ಆರ್ಡರ್ಸ್ ಜಾಸ್ತಿ ಬರ್ತಾ ಇತ್ತು, ಕಂಟಿನ್ಯೂ ಆರ್ಡರ್ ಇರ್ತಾ ಇತ್ತು. 2 ಮಷಿನ್ ನನಗೆ ಸಾಕಾಗಲಿಲ್ಲ, ಮತ್ತೊಂದು ಮಷಿನ್ ತಗೊಂಡು ಇವಾಗ ಜೂಟ್ ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಮಾಡ್ತಾ ಇದ್ದೀವಿ. ಅಂದರೆ ನೀವೇನು ಹೇಳ್ತಿದ್ರೆ ಇನಿಷಿಯಲ್ ಆಗಿ ನಿಮ್ಗೆ ಅದ್ರ ಬಗ್ಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಆ ಟೈಮಲ್ಲಿ ನೀವು 2 ಮಷಿನ್ ಮೇಲೆ ರನ್ ಮಾಡಿದ್ರೆ ಹೌದು ಸರ್. ಹಾಗೇನೂ ಕೂಡ ಅದು ಕಾಸ್ಟ್ನೂ ಡಿಪೆಂಡ್ ಆಗಿರುತ್ತೆ. ಮಿನಿಮಮ್ ಬಜೆಟಲ್ಲಿ ನೀವು ಅದನ್ನ ಯುಟಿಲೈಸ್ ಮಾಡ್ಕೊಂಡ್ರಿ. ಅದಾದ್ಮೇಲೆ ನಿಮ್ಮ ಮೇಲೆ ನಿಮ್ಮ ಕಾನ್ಫಿಡೆನ್ಸ್ ಬಂದಾದ್ಮೇಲೆ ಇನ್ನೊಂದು ಮಷಿನ್ ಆ್ಯಡ್ ಆನ್ ಮಾಡ್ತಾ ಹೋಗ್ತಿದ್ರಿ. ಹೌದು ಸರ್. ಹಾಗೆ ಬರೋ ದಿನಗಳಲ್ಲಿ ನೀವೇನು ಮಾಡ್ತೀರಿ ಅಂತಂದ್ರೆ ಇನ್ನೂ ವಿಷನ್ ದೊಡ್ಡದಿದೆ ಅಂತಂದ್ರೆ ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕು ಅಂತ ನೀವು ಅನ್ಕೊಂಡಿದ್ದೀರಿ. ಹೌದು ಸರ್. ಇನ್ನೂ ನಾನು ಜಾಸ್ತಿ ಮಷಿನ್ ತೆಗೆದುಕೊಂಡು ಇನ್ನೂ ಹೆಚ್ಚಿನ ಜನಕ್ಕೆ ನಾನು ವರ್ಕ್ ಕೊಡ್ಬೇಕಂತ, ಉದ್ಯೋಗ ಕೊಡ್ಬೇಕಂತ ಅನ್ಕೊಂಡಿದ್ದೀನಿ ಸರ್. ಮೇಡಮ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿದಿರಿ, ಅದಾದಮೇಲೆ ಡೇ ಬೈ ಡೇ ಇಂಪ್ರೂವೈಸೇಷನ್ ಮಾಡಿದಿರಿ, ಡೆವಲಪ್ಮೆಂಟ್ ಮಾಡಿದಿರಿ. ಇವಾಗ ನಾವು ಮಾರ್ಕೆಟಿಂಗ್ ಬಗ್ಗೆ ಮಾತಾಡೋದಾದರೆ ಮಾರ್ಕೆಟಿಂಗ್ ವ್ಯವಸ್ಥೆನ ನೀವು ಯಾವ ಥರ ಮಾಡ್ಕೊಂಡಿದ್ದೀರಿ? ಸರ್ ಮಾರ್ಕೆಟಿಂಗ್ ವ್ಯವಸ್ಥೆ ಅನ್ಕೊಂಡ್ರೆ ನಾನು ಮಾರ್ಕೆಟಲ್ಲಿ ಸಿಗೋಕ್ಕಿಂತ ಮಾರ್ಕೆಟಲ್ಲಿ ಏನು ಸಿಗ್ತಾ ಇದೆಯಲ್ಲ ಆ ಬ್ಯಾಗಿನ್ಕಿಂತ ಕ್ವಾಲಿಟಿ ಚೆನ್ನಾಗಿದೆ, ಕಡಿಮೆ ದರದಲ್ಲಿನೂ ನಾ ಕೊಡ್ತಾ ಇದ್ದೇನೆ. ಒಬ್ರ ಕೊಟ್ರೆ ನಾವು ಒಂದು ಬ್ಯಾಗನ್ನು ಒಬ್ರಿಗೆ ಕೊಟ್ಟನೆ ಅಂದ್ರೆ ಅವರು 10 ಜನಕ್ಕೂ ಹೋಗಿ ಹೇಳ್ತಾ ಇದ್ದಾರೆ. ಆ 10 ಜನದಿಂದ ನನಗೆ ಆರ್ಡರ್ ಬರ್ತಾ ಇದೆ. ಇದರಿಂದ ನನಗೆ ಮಾರ್ಕೆಟಿಂಗ್ ಸಮಸ್ಯೆ ಆಗ್ತಾ ಇಲ್ಲ. ಡೇ ಬೈ ಡೇ ಇಂಪ್ರೂವ್ ಆಗ್ತಾ ಇದೆ. ಮೇಡಮ್ ನಿಮ್ದು ಫ್ಯೂಚರ್ ಪ್ಲಾನ್ಸ್ ಅಂತ ಏನಿದೆ ಮೇಡಮ್? ಸರ್ ಫ್ಯೂಚರ್ ಪ್ಲಾನ್ ಹೇಳ್ಬೇಕಂದ್ರೆ ಇದನ್ನ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೆಸ್ಬೇಕನ್ನೋ ನನ್ನ ಆಸೆ ಇದೆ. ನಿರುದ್ಯೋಗ ಯುವತಿಯರಿಗೆ ಹೆಚ್ಚು ಉದ್ಯೋಗ ಕೊಡ್ಬೇಕನ್ನೋದು ಮುಖ್ಯ ಉದ್ದೇಶ ನನ್ನ ಸರ್. ಮೇಡಮ್ ನಿಮ್ಮ ಥರನೇ ಎಷ್ಟೋ ಜನ ಯುವತಿಯರು ಹೊಸ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತಿರ್ತಾರೆ. ಅಂಥ ಎಂಟರ್ಪ್ರಿನರ್ಸಿಗೆ ನೀವೇನು ಸಜೆಷನ್ ಕೊಡ್ತೀರಿ? ಹೊಸ ಸ್ಟಾರ್ಟಪ್ ಮಾಡೋರಿಗೆ ನಾ ಹೇಳ್ಬೇಕಂದ್ರೆ ಫಸ್ಟ್ ಅದ್ರ ಬಗ್ಗೆ ತಿಳ್ಕೊಳ್ಳಿ, ಏನು ಮಾಡ್ಬೇಕು ನಾನು ಅಂತಂದು ತಿಳ್ಕೊಂಬಿಟ್ಟು ಅತಿ ಕಡಿಮೆ ಬಂಡವಾಳದಲ್ಲಿ ಸ್ಟಾರ್ಟ್ ಮಾಡಿಬಿಟ್ಟು ಕಾನ್ಫಿಡೆನ್ಸ್ ಇರಲಿ, ನಾನು ಮಾಡ್ತೇನೆ ಅಂತಂದು ಕಾನ್ಫಿಡೆನ್ಸಿಂದ ಒಂದು ಹೆಜ್ಜೆ ಮುಂದಿಡಿ. ಸಮಸ್ಯೆಗಳು ಎಲ್ಲದರಲ್ಲೂ ಬರುತ್ತೆ. ಸಮಸ್ಯೆಗಳನ್ನು ಪರಿಹಾರ ಹೆಂಗೆ ಮಾಡ್ಬೇಕು ಅನ್ನೋದು ಮುಂದೆ ಗೊತ್ತಾಗುತ್ತೆ. ಫಸ್ಟ್ ಸ್ಟಾರ್ಟಪ್ ಮಾಡಿ. ಮೇಡಮ್ ತುಂಬ ಚೆನ್ನಾಗಿ ಈ ನಿಮ್ಮ ಜೂಟ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ಸ್ಟಾರ್ಟಪ್ಪನ್ನು ರನ್ ಮಾಡ್ಕೊಂಡು ಬರ್ತಾ ಇದ್ದೀರಾ. ತುಂಬ ಖುಷಿ ಆಯಿತು ನಿಮ್ಮ ಜರ್ನಿ ಕೇಳಿ ನನಗೆ. ಈ ಸಂಸ್ಥೆನ ಅಂದರೆ ನಿಮ್ಮ ಜೂಟ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಸ್ಟಾರ್ಟಪ್ ಮಾಡಿದಾಗ ನಿಮ್ಮ ಜೊತೆ ಯಾರ್ಯಾರು ಇದ್ರು ಮೇಡಮ್ ನಿಮ್ಮ ಬೆಂಬಲಕ್ಕಾಗಿ? ಈ ಜೂಟ್ ಬ್ಯಾಗ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಮೇನ್ ಬೆನ್ನೆಲುಬಾಗಿ ನನ್ನ ಸಪೋರ್ಟಿವ್ ಅಂತಲೇ ಹೇಳ್ಬೋದು, ನನ್ನ ಶಕ್ತಿ ಅಂತಲೇ ಹೇಳ್ಬೋದು ನಮ್ಮ ಹಸ್ಬೆಂಡ್. ಮತ್ತು ನಮ್ಮ RCT ಸಂಸ್ಥೆನೂ ನನ್ನ ಬೆನ್ನೆಲುಬಾಗಿ ನಿಂತಿದೆ. ಅದಕ್ಕೆ ನಾನು ಒಂದು ಚಿರಋಣಿಯಾಗಿರ್ತೀನಿ ಸರ್. ಈ ಒಂದು ಜೂಟ್ ಬ್ಯಾಗ್ ಮ್ಯಾನುಫ್ಯಾಕ್ಚರ್ಗೆ ನನ್ನ ಶಕ್ತಿ, ನನ್ನ ಬೆನ್ನೆಲುಬು ಆದಂಥ ನಮ್ಮ ಹಸ್ಬೆಂಡನ್ನು ಕರೀಲಿಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ನಮಸ್ತೆ. ಮಂಜುನಾಥ್ ನಿಮ್ಮೊಂದಿಗೆ ಕಾರ್ಯಕ್ರಮಕ್ಕೆ ತಮಗೂ ಸ್ವಾಗತ. ನಮಸ್ತೆ ಸರ್, ನಿಮಗೂ ಸ್ವಾಗತ. ಸರ್ ಮೇಡಮ್ ಅವರು ನಿಮಗೆ ತುಂಬಾ ಹೇಳಿದರು. ಅದಕ್ಕೋಸ್ಕರ ನಮ್ಮ ಜನತೆಗೆ ನಿಮ್ಮ ಕಿರು ಪರಿಚಯ ಮಾಡಿಕೊಡಿ. ಓಕೆ ಸರ್, ನನ್ನ ಹೆಸರು ಅರುಣ್ ಅಂತೇಳಿ. ಬೇಸಿಕಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದಿರೋದು. ನನ್ನದೇ ಆದಂಥ ಸ್ಟಾರ್ಟಪ್ಸ್ ಇದೆ. ಸೊ ಅದರಲ್ಲಿ ನಾನು ಫುಲ್ ಆ್ಯಕ್ಟಿವ್ ಆಗಿದ್ದೀನಿ. ಬಿಸ್ನೆಸ್ ಕೂಡ ಚೆನ್ನಾಗಿ ನಡೀತಾ ಇದೆ, ಒಳ್ಳೆ ಇನ್ಕಮ್ ಕೂಡ ಇದೆ. ಸೊ ಅದರಿಂದ ನಾನು ಹ್ಯಾಪಿಯಾಗಿದ್ದೀನಿ. ಸರ್ ಮೇಡಮ್ ಅವರು ನಿಮ್ಮ ಹತ್ರ ಬಂದು ಜೂಟ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಬಿಸ್ನೆಸ್ ಅಥವಾ ಸ್ಟಾರ್ಟಪ್ಪನ್ನು ಸ್ಟಾರ್ಟ್ ಮಾಡಬೇಕು ಅಂತ ನಿಮ್ಮ ಮುಂದೆ ಬಂದು ಹೇಳಿದಾಗ ನಿಮ್ಮ ಪ್ರತಿಕ್ರಿಯೆ ಯಾವ ಥರ ಇತ್ತು? ಓಕೆ ಸರ್, ಇವರು ಈ ಪ್ರಸ್ತಾವನೆಯನ್ನು ಇಟ್ಟಾಗ ನನಗೆ ಜೂಟ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋಣ ಅಂಥೇಳಿ ತಿಳಿಸಿದಾಗ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಕೊಡಲಿಲ್ಲ, ಅದ್ರ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಷನ್ನು ಮಾಡಲಿಲ್ಲ. ಸೊ ಅವ್ರ ಇನ್ವಾಲ್ವ್ಮೆಂಟು ದಿನದಿಂದ ದಿನಕ್ಕೆ ಹೆಚ್ಚಿಗೆ ಆಗ್ತಾನೆ ಹೋಯಿತು. ಅದ್ರ ಬಗ್ಗೆ ಸಾಕಷ್ಟು ಒಂದು ಸ್ಟಡಿ ಮಾಡ್ತಾ ಹೇಳಿದ್ರು. ಆನಂತರ ರುಡ್ಸೆಟ್ಟಲ್ಲಿ ಅವರು ಟ್ರೈನಿಂಗ್ ತೊಗೊಂಡು ಬಂದಾಗ
ಸೊ ನನಗೆ ಹೇಳ್ತಾ ಇದ್ದರು, ಈ ಥರ ಎಲ್ಲ ನಾವು ಟ್ರೈನಿಂಗ್ಸ್ ಕೊಡ್ತಾ ಇದ್ದಾರೆ, ಒಳ್ಳೆ ಇಂಪ್ರೂವ್ಮೆಂಟ್ ಇದೆ ಅಂದಾಗ ಸೊ ನನಗೆ ಸ್ವಲ್ಪ ಮಟ್ಟಿಗೆ ಇವ್ರಿಗೆ ಸಪೋರ್ಟ್ ಮಾಡೋಣ ಅಂತೇಳಿ ಅನ್ನಿಸ್ತು. ಆ ಥರ ಅವರು ಡೇ ಬೈ ಡೇ ಇನ್ನೂ ಹೆಚ್ಚಿಗೆ ಕಲಿತಾ ಬಂದರು, ಅದರಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಬಂದರು, ಹೆಚ್ಚಿಗೆ ಇನ್ವಾಲ್ವ್ಮೆಂಟ್ ಆದರು, ಡೆಡಿಕೇಶನ್ ತೋರಿಸ್ತಾ ಇದ್ರು. ಆಗ ನನಗೆ ಹೆಚ್ಚಿಗೆ ಒಂದು ಸಪೋರ್ಟ್ ಮಾಡಲಿಕ್ಕೆ ಇಷ್ಟ ಆಯಿತು. ಅದರಿಂದ ಇವಾಗ ಅವರು ಜೂಟ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗಲ್ಲಿ ಸಾಕಷ್ಟು ಜ್ಞಾನವನ್ನು ತೊಗೊಂಡಿದ್ದಾರೆ, ಸಾಕಷ್ಟು ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಅವ್ರಿಗೆ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀನಿ. ಸರ್, ಕೊನೆಯದಾಗಿ ಮೇಡಮ್ ಅವರು ಇಷ್ಟೆಲ್ಲ ಮಾಡಿದ್ದಾರೆ, ಏನೋ ಒಂದು ಅಚೀವ್ಮೆಂಟ್ ಅಂತಾರಲ್ಲ, ಅವ್ರು ಅಂದ್ಕೊಂಡಿದ್ದನ್ನು ಅವ್ರು ಮಾಡ್ತಿದ್ದಾರೆ, ತುಂಬ ಖುಷಿ ಆಗ್ತಿದೆ. ಮೇಡಮ್ ಅವ್ರ ಬಗ್ಗೆ ಹೇಳೋದಾದರೆ ನೀವೇನು ಹೇಳ್ತೀರಿ ಸರ್? ಸವಿತಾ ಮೇಡಮ್ ಅವ್ರ ಬಗ್ಗೆ ಮಾತಾಡಲಿಕ್ಕೆ ತುಂಬ ಖುಷಿ ಆಗುತ್ತೆ. ಇವರು ನನ್ನ ವೈಫ್ ಅಂತ ಹೇಳ್ಕೊಳ್ಳೋಕ್ಕೆ ನನಗೊಂದು ಹೆಮ್ಮೆಯ ವಿಷಯ. ಯಾಕಪ್ಪ ಅಂದರೆ ಹೈಲಿ ಎಜುಕೇಟೆಡ್ ಇದ್ದಾರೆ, ಗುಡ್ ಥಿಂಕಿಂಗ್ ಮಾಡ್ತಾರೆ, ಯಾವತ್ತಿದ್ರೂ ಪಾಸಿಟಿವ್ ಆಗಿರ್ತಾರೆ. ಸೊ ನನ್ನ ಒಂದು ಫ್ಯಾಮ್ಲಿ ನೋಡ್ಕೊಂಡ್ಬಿಟ್ಟು, ಮಕ್ಕಳನ್ನ ಫ್ಯಾಮ್ಲಿನ ಸ್ಮೂತಾಗಿ ಹ್ಯಾಂಡಲ್ ಮಾಡ್ಕೊಂಡ್ಬಿಟ್ಟು, ಯಾವುದೇ ಒಂದು ತೊಂದರೆ ಬರಲಾರ್ದಂಗೆ ಮ್ಯಾನೇಜ್ ಮಾಡ್ತಾ ಇದ್ದಾರೆ. ಅದೇ ಥರನೇ ಜೂಟ್ ಬ್ಯಾಗ್ ಮ್ಯಾನುಫ್ಯಾಕ್ಚರಿಂಗ್ ಏನು ಯೂನಿಟ್ ಹಾಕಿದ್ದಾರೆ ಇವರು ತಮ್ಮ ಪರಿಶ್ರಮದಿಂದ, ನನ್ನ ಸಪೋರ್ಟ್ದಿಂದ ಇವತ್ತು ದೊಡ್ಡ ಮಟ್ಟಕ್ಕೆ ಆಸೆ ಕನಸುಗಳನ್ನು ಇಟ್ಟುಕೊಂಡಿದ್ದಾರೆ. ಅದೇ ಥರನೂ ವರ್ಕ್ ಮಾಡ್ತಾ ಇದ್ದಾರೆ, ಪ್ಯಾಷನೇಟಾಗಿ ವರ್ಕ್ ಮಾಡ್ತಾ ಇದ್ದಾರೆ. ಅದಕ್ಕೆ ನನ್ನ ಸಪೋರ್ಟ್ ಇದ್ದೇ ಇರುತ್ತೆ, ನನ್ನ ಹಾರೈಕೆ ಇದ್ದೇ ಇರುತ್ತೆ. ಸೊ ಇವತ್ತೊಂದು ಹೆಜ್ಜೆ ಇಟ್ಟಿದ್ದಾರೆ, ಅದು ದೊಡ್ಡ ಮಟ್ಟಕ್ಕೆ ಬೆಳಿಬೇಕಪ್ಪ ಅಂತಂದರೆ ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಇರಲಿ. ಈ ಏನು ಮ್ಯಾನುಫ್ಯಾಕ್ಚರಿಂಗ್ ಇದೆಲ್ಲ ಇದು ದೊಡ್ಡ ಮಟ್ಟಕ್ಕೆ ಬೆಳೀಲಿ, ನಾವೆಲ್ಲ ಇವರಿಗೆ ಶುಭ ಕೋರೋಣ. ಥ್ಯಾಂಕ್ ಯು. ನಾವೀಗ ಕಾರ್ಯಕ್ರಮದ ಕೊನೆ ಹಂತದಲ್ಲಿದ್ದೇವೆ. ಮೇಡಮ್ ಆಗಿರ್ಬೋದು, ಸರ್ ಆಗಿರ್ಬೋದು, ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ನೀಡಿದ್ದೀರಿ. ತಮ್ಮ ಉದ್ಯಮದ ಅನುಭವವನ್ನು ನಮ್ಮ ಜನತೆಗೆ ಇವತ್ತು ವ್ಯಕ್ತಪಡಿಸಿದ್ದೀರಿ. ಮತ್ತು ಈ ಉದ್ಯಮ ಹೇಗೆ ಶುರುವಾಯಿತು ಮತ್ತು ಈ ಉದ್ಯಮ ಹೇಗೆ ನಡ್ಕೊಂಡು ಬರ್ತಾಯಿದೆ, ಮುಂದೆ ಯಾವ ಥರ ಮಾಡಬೇಕು ಅನ್ನೋದನ್ನು ನಮಗೆಲ್ಲ ತಿಳಿಸ್ಕೊಟ್ಟಿದ್ದೀರಿ. ಅದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಧನ್ಯವಾದಗಳು ಮಂಜುನಾಥ್ ಸರ್. ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮ ಒಂದು ಕೆಲಸ ಕಾರ್ಯಗಳು ದೊಡ್ಡ ಮಟ್ಟಕ್ಕೆ ಬೆಳೀಲಿ. ಈ ಥರ ನ್ಯೂ ಎಂಟ್ರಪ್ರಿನರ್ನ ಒಂದು ಬೆಳಕಿಗೆ ತರಬೇಕಂತ ಬಿಟ್ಟು ಒಂದು ಕಾರ್ಯಚಟುವಟಿಕೆ ಮಾಡ್ತಿದ್ದಲ್ಲ, ಇದಕ್ಕೆ ನನಗೂ ಖುಷಿ ಕೊಡ್ತಾ ಇದೆ. ಈ ಒಂದು ಕೆಲಸ ಕಾರ್ಯಗಳು ನಿಮಗೆ ಸಾಕಷ್ಟು ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸಲಿ ಅಂತ ಹೇಳ್ತಾ ನನ್ನ ಒಂದು ಹಾರೈಕೆ. ಹೊಸ ಉದ್ಯಮದಾರರಿಗೆ, ಹೊಸ ಸ್ಟಾರ್ಟಪ್ ಮಾಡೋರಿಗೆ ಒಂದು ಒಳ್ಳೆಯದಾಗಲಿ, ಅವ್ರಿಗೂ ಒಂದು ಶುಭವನ್ನು ಕೋರ್ತೀನಿ. ಅದೇ ಥರನ ಮಂಜುನಾಥ್ ನಿಮ್ಮೊಂದಿಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದನ ತಿಳಿಸ್ತಾನೆ. ಥ್ಯಾಂಕ್ ಯು.